ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುಮನ್ ಕನ್ನಡತಿ. ಇವತ್ತು ನಾಟಿ ಸ್ಟೈಲ್ನಲ್ಲಿ ಫಿಶ್ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ನೆನೆಸ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ಅರಿಶಿನ ಮತ್ತು ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ ನಂತರ ಅದಕ್ಕೆ 1 ಸ್ಪೂನು ಧನಿಯಾ ಪುಡಿಯನ್ನು ಹಾಕ್ಕೋಬೇಕಾಗುತ್ತೆ. 1 ಅಥವಾ 1.5 ಸ್ಪೂನ್ ಧನಿಯಾ ಪುಡಿ ಹಾಕ್ಕೋಬೇಕು. ಮತ್ತು ರುಬ್ಬಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಪೇಸ್ಟ್ನ, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಸ್ವಲ್ಪ ಗಟ್ಟಿಯಾಗಿ ನೀರು ಕಲಿಸ್ತೀರ, ಸ್ವಲ್ಪ ಗಟ್ಟಿಯಾಗಿ ಹುಣಸೆಹಣ್ಣು ರಸನ ಹಾಕ್ಕೋಬೇಕಾಗುತ್ತೆ. ಹುಣಸೆಹಣ್ಣು ರಸನ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ನಿಂಬೆಹಣ್ಣು ಇಟ್ಕೋಬೇಕಾಗುತ್ತೆ. ಒಂದು ಬೀಜ ಬಿದ್ದಿದೆ, ಆಮೇಲೆ ತೆಗೆದಾಕ್ತೀನಿ. ಸೊ ಹಾಗಾಗಿ ಹುಣಸೆಹಣ್ಣು ರಸ ಮತ್ತು ನಿಂಬೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಮೀನುಗಳಿಗೂ ಹಾಗೆ ಸ್ವಲ್ಪ ಹಚ್ಚಿಬಿಟ್ಟು ಇಡಬೇಕಾಗುತ್ತೆ. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಸೊ ಹೀಗಾಗಿ ಒಂದೊಂದೇ ಮೀನಿಗೆ ಎಲ್ಲನೂ ಹಚ್ಚಿ ಇಡಬೇಕಾಗುತ್ತೆ. ಚೆನ್ನಾಗಿ ಹಚ್ಚಿಟ್ಬಿಟ್ಟು 1 ಅವರ್ ಅಥವಾ 1.5 ಅವರ್ 2 ಅವರ್ದು ಸರಿ ಪರವಾಗಿಲ್ಲ ಇಡಬೇಕು. ಅದನ್ನು ಚೆನ್ನಾಗಿ ಅದು ಮ್ಯಾರಿನೇಟ್ ಆದಮೇಲೆ ತವಾ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ. ಎಣ್ಣೆನ ಹಾಕ್ಕೊಂಬಿಟ್ಟು ಎಲ್ಲ ಮೀನುಗಳನ್ನ, ಅಂದರೆ ನಿಮಗೆ ಎಷ್ಟು ಇಡಿಸುತ್ತೋ ಅಷ್ಟು 4 ಅಥವಾ 3-4 ಮೀನುಗಳನ್ನ ಒಂದೇ ಬಾರಿ ಸುಟ್ಕೊಬೋದಾಗುತ್ತೆ ನಿಮಗೆ ತವಾ ಫ್ರೈ. ಅದನ್ನು ಒಂದು ಪ್ಲೇಟ್ ಮುಚ್ಚಬೇಕಾಗುತ್ತೆ. ಪ್ಲೇಟ್ ಮುಚ್ಚೋದ್ರಿಂದ ಅದು ಹಬೆಯಲ್ಲಿ ಬೇಯುತ್ತೆ. ಸೊ ಮೀನು ಹಾರ್ಡ್ ಆಗೋಲ್ಲ, ಸಾಫ್ಟಾಗಿರುತ್ತೆ. ಸೊ ಹಾಗಾಗಿ ತೆಗೆದ ನಂತರ ರುಚಿಯಾದ ಮೀನು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು. ಒಂದು ಸತಿ ಮಾಡ್ಕೊಂಡು ತಿನ್ನಿ.